ಬಾಬ್ ಸಿಂಪ್ಸನ್ ಇವತ್ತು ನಮ್ಮ ನಡುವೆ ಇಲ್ಲ. ಅವ್ರು ಯಾವುದೇ ದೇಶದವರಲ್ಲಿ ಅವ್ರ ಹಾರ್ಡ್ ವರ್ಕ್ ನಾವು ಗೌರವಿಸಬೇಕಾಗ್ತದೆ, ಜೊತೆಗೆ ಅವ್ರು ಕೊಟ್ಟಂಥ ಕೊಡುಗೆ ನೆನಪಿಸ್ಕೊಳ್ಬೇಕಾಗ್ತದೆ. ಅದರಲ್ಲೂ ಕ್ರಿಕೆಟ್ ಶ್ರೀಮಂತ ಇವತ್ತು ಆಗಿದ್ದ ಆಟ ಆಗಿದ್ದರೆ ಅವರಿಂದ ಆ ದುಡ್ಡು ಗಳಿಸೋನು ಶ್ರೀಮಂತ ಅಲ್ಲ, ಆ ಆಟಕ್ಕೆ ಆಕರ್ಷಣೀಯವಾಗಿ ಜನ ಹೆಂಗೆ ಬೆನ್ನು ಹತ್ತಿದ್ದಾರೆ, ಹೆಂಗೆ ಅದನ್ನು ನಾವು ನೋಡ್ಬೇಕಂತ ಬೆನ್ನು ಹತ್ತಾರೆ, ಅದ್ರ ಮೇಲೆ ಇಳುವಂಥ ವಿಷಯ, ಅದು ಸಾಂಸ್ಕೃತಿಕ ಬೆಳೆಯುವಂಥ ವಿಷಯ. ಆ ದಿಶೆಯಲ್ಲೇ ಬಾಬ್ ಸಿಂಪ್ಸನ್ ಒಬ್ಬ ಸಾಂಸ್ಕೃತಿಕ ಕ್ರಿಕೆಟರ್ ಅಂತ ನಾವು ಹೇಳಬೇಕಾಗ್ಯದ. ಬರೀ ದುಡ್ಡಿಗಾಗಿ ಅಂತಲ್ಲ, ದುಡ್ಡು ಗಳಿಸೋದಾಗಿತ್ತಪ್ಪ ಅಂದ್ರೆ ಅವತ್ತು ಪ್ಯಾಕರ್ ಆ ಸಿರೀಸ್ಗೆ ಹೋಗ್ತಾಯಿದ್ರು. ಪ್ಯಾಕರ್ ಮತ್ತೆ ಹೇಳ್ತಾ ಇದ್ದೀನಿ. ಇದು 1970 ಸಮಯದಲ್ಲೇ ದೊಡ್ಡ ಹೆಸರು, ಇದು 77ರಾಗ, ಅದು 70ರ ದಶಕದಲ್ಲಿ ದೊಡ್ಡ ಹೆಸರು. ಆ ಸಂದರ್ಭದಲ್ಲೇ ಇದು ಭಾಳಷ್ಟು ಜಗದ ದೊಡ್ಡ ಆಟಗಾರರು ತಂತ ಸೆಳೆದಿತ್ತು ಅನ್ನೋದು ಅಷ್ಟ ಮುಖ್ಯದ. ಇದನ್ನು ನೆನಪಿಸ್ಕೊಳ್ತಾ ಅದನ್ನು ಬಿಟ್ಟು ಆ ದುಡ್ಡಿಗೆ ಆಸೆ ಪಡಲಾರ್ದ ಆಸ್ಟ್ರೇಲಿಯಾ ಟೀಮ್ ಸಲುವಾಗಿ ಆಸ್ಟ್ರೇಲಿಯಾ ಟೀಮ್ ಕಟ್ಟುವ ಸಲುವಾಗಿ ದುಡಿದು ಅದ್ರ ಜೊತೆ ಕೋಚ್ ಆಗಿ ಅದ್ರ ಜೊತೆ ಸಣ್ಣ ಮಣ್ಣಾಗಿ ಹೋದಂಥ ಬಾಬ್ ಸಿಂಪ್ಸನ್ ಸದಾ ಕ್ರಿಕೆಟ್ ಇರುವವರೆಗೆ ತನ್ನ ಹೆಸರನ್ನು ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದು ಎರಡು ಮಾತಿಲ್ಲ ಅನ್ನೋದನ್ನು ಈ ಸಂದರ್ಭ ನೆನಪಿಸ್ಕೊಳ್ತಾ, ಮತ್ತು ಭಾರತದ ಗಂಗೂಲಿ ಆಗಿರ್ಬೋದು, ಗವಾಸ್ಕರ್ ಆಗಿರ್ಬೋದು, ಸಚಿನ್ ಆಗಿರ್ಬೋದು, ಎಲ್ಲರೂ ಇವ್ರ ಬಗ್ಗೆ ಅತ್ಯಂತ ಗೌರವಾನ್ವಿತ ಒಂದು ಭಾವವನ್ನು ಪಡೆದಿದ್ದರು ಅನ್ನೋದರಲ್ಲೇ ಎರಡು ಮಾತಿಲ್ಲ ಅಂತ ಹೇಳ್ತಾ, ಆ ಒಬ್ಬ ದಿಗ್ಗಜ ಆಟಗಾರನಿಗೆ ಮತ್ತೊಮ್ಮೆ ನಮ್ಮನ್ನು ಹೇಳ್ತಾ, ಈ ಸಿಂಪ್ಸನ್ನಂಥ ವ್ಯಕ್ತಿತ್ವವನ್ನು ನಮ್ಮ ಆಟಗಾರರು ಬೆಳೆಸ್ಕೊಳ್ಳಿ ಅಂತೇಳಿ ಒಂದು ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.